ಇವಾಗ ಹೋಗೋಣ to the gates. Oh my God. We got a special entry. ಯಾಕಂದರೆ ನಾವು ಟ್ರಾವೆಲ್ ಏಜೆನ್ಸಿಗೂ ಬಂದಿದ್ದು ಈ ಟ್ರಿಪ್ಗೆ. So yeah, you can go. So I'll be boating with him. And you're from? Brazil, yeah. Welcome to Nassau Hi. YouTube channel. We're here in Nimbin and got to go and Oh, enjoy this you're good at wonderful it. river. So, we've got some Brazilians here. Good time. Obrigado, obrigado. Estou jogando here. And yeah, that's Yeah. it. Thank you very much. Yeah, signing off. Signing off. Yeah. Are you getting scared? No, right? You're not getting scared, right? Why there is no lotus? Lotus. Lotus only summer. This with the lily flower. Oh, okay. Lily flower. India have lotus, Yeah. but only summer. Not this. season. Okay. I thought there will be like lot Lotus of now lotus. sleeping. Ah! Hi! Say hi! Hi. Hi India. How is it? It's awesome, right? Oh, we just started. But we'll see. Oh my, I'm scared. Brazil. She's India. Yeah. Oh, okay, it's nice. What's your name? Finish the tour. I will decorate your name. Ah, yes. And I already remember your name. It's Rick. Yeah, Right. It's correct. Yeah. Thank you. Sorry, your name again? Rani. Oh, yeah. Hello, Brazil. Xin chào. Yeah. Rani is great girl. Singer. Oh, I forgot his name. Hello. Hi. I can hear the demons call when they do what they my do. God. I feel like taking off. Beautiful I phone. face with the view. The pain is never gonna stop if it's controlling you. I know that time can heal it. Oh my God. ಎಷ್ಟು ಚೆನ್ನಾಗಿದೆ. ಲೋಟಸ್ ಇದೆ. ಹಿಂಗೆ ಮಾಡ್ತಾರೆ ನೋಡಿ, ಹಿಂಗೆ ಕರ್ಕೊಂಡು ಹೋಗ್ತಾರೆ ನಮಗೂ ಅಲ್ಲಿ. Oh my God. Okay. Nice. ಚಕ್ಕೊತ್ತ. ಓ, ನಮ್ಮ ಕಡೆ ಎಲ್ಲ ಚಕ್ಕೊತ್ತ ಅಂತ ಬರುತ್ತೆ. ಚಕ್ಕೊತ್ತ, ವಾವ್, ಇದು ಸ್ಟೇಜ್ ಎಷ್ಟು ಚೆನ್ನಾಗಿದೆ ಅಲ್ಲಿ. ಇದು ನನಗೆ ಟ್ರಿಪ್ಪಲ್ಲಿ ನಿನ್ಬಿನ್ ಟ್ರಿಪ್ಪಲ್ಲಿ ನಿಮ್ಗೆ ಇನ್ಕ್ಲೂಡ್ ಆಗುತ್ತೆ, ನೀವು ನಿನ್ಬಿನ್ ಟ್ರಿಪ್ಪಿಗೆ ಬಂದರೆ. ಓಕೆನಾ? ಓಕೆನಾ? Look me and talk. Don't worry. 30, 32? Oh, thank you so much for that. I'm 38 years old. Okay. But next month, Uh-huh. I'm turn to 39. Okay. Almost 40. Oh. Oh, he has to pay, no? How much? $1, no. No. ಇಲ್ಲಿದು ಸ್ಮಶಾನ ನೋಡಿ ಹೆಂಗಿದೆ ಅಂತ. ಒಳ್ಳೆ ಚಿಕ್ಕ ಚಿಕ್ಕ ತುಳಸಿ ಕಟ್ಟೆ ಇರುತ್ತಲ್ಲ, ಹಂಗಿದಾವೆ. ಬರೀ ಬೆಟ್ಟ ಗುಡ್ಡಗಳ ಮಧ್ಯೆ ಒಂದು ಹಳ್ಳ ಇದೆ. ಹಳ್ಳದಲ್ಲಿ ಸಿಕ್ಕಾಪಟ್ಟೆ ತಾವರೆ ಬೆಳೀತಾರೆ. ಇವಾಗಿನ ತಾವರೆ ಸೀಸನ್ ಅಲ್ಲ, ಬಟ್ ತಾವರೆ ಸೀಸನ್ ಜೂನ್ ಜುಲೈ ಅನಿಸುತ್ತೆ. ಆಗೆಲ್ಲ ಚೆನ್ನಾಗಿ ತಾವರೆ ಇರುತ್ತೆ.
ಈ ಥರ ಬೋಟಲ್ಲಿ ಹೋಗ್ತಾ ಇರೋದು. ಇದೊಂದು ಒಳ್ಳೆ ಟೂರಿಸಮ್ ಐಡಿಯಾ. ನಿಮ್ಮ ಕಡೆ ಯಾವುದಾದ್ರೂ ಒಂದು ಹಳ್ಳ ಇದ್ದರೆ ಚೆನ್ನಾಗಿ ತಾವರೆ ಬೆಳೆದ್ಬಿಟ್ಟು ಬೋಟ್ ಎರಡು ಇಟ್ಕೊಂಡ್ರೆ ಸ್ವಲ್ಪ ದುಡ್ಡು ಮಾಡ್ಬೋದು ನೋಡಿ. ನಾವೀಗ ಅದ್ರ ಒಳಗಡೆ ಹೋಗಬೇಕು. ಹೋಗ್ತೀವಿ. ಅದು ತುಂಬ ಫೇಮಸ್ ಅಲ್ಲ, ಎಲ್ಲ ಸುಮಾರೆಲ್ಲ ನೀವು ವೀಡಿಯೋಸಲ್ಲಿ ನೋಡಿರ್ಬೋದು. ಒಳಗಡೆ ಹೋಗಿ ತಲೆ ಬಗ್ಗಿಸ್ಕೋಬೇಕಂತೆ. ನೋಡೋಣ ಹೆಂಗೆ ಹೋಗ್ತೀವಿ ಅಂತ. Isn't it scary? This is so beautiful. Yeah. Oh my god, this is so beautiful. Oh my god. ಒಳಗಡೆ ಬಂದರೆ ಇಲ್ಲಿ ಲೈಟ್ ಹಾಕಿದ್ದಾರೆ, ಅದಿಲ್ಲ ಅಂದರೆ ಫುಲ್ ಕತ್ಲೆ. ಇದ್ರ ನೀರೊಳಗಡೆ ಏನು ಪಟ್ಟೆಗಳಿದೆಯೋ, ಯಾವ ಹಾವುಗಳಿದೆಯೋ ದೇವ್ರಿಗೆ ಗೊತ್ತು. It's scary. I never seen this like this in my life. Me neither. Never. It's so incredible. ಏನೋ ಟೆಂಪಲ್ ಥರ ಮಾಡಿದ್ದಾರೆ ಅಲ್ಲಿ, ಪೂಜೆ ಎಲ್ಲ ಮಾಡಿದ್ದಾರೆ. ಯಾವ ದೇವರು ಅಂತ ಇಲ್ಲಿಂದ ಗೊತ್ತಾಗ್ತಾ ಇಲ್ಲ, ಬಟ್ ಯಾರೋ ಒಬ್ರು ದೇವರು. ಒನ್ ಮೋರ್ ಟನಲ್ಲು. ಎಷ್ಟು ಕಷ್ಟ, ಇವರಷ್ಟು ಫ್ಲೆಕ್ಸಿಬಲ್ ಆಗಿರ್ಬೇಕಲ್ವಾ ಈ ಥರ ಮಾಡೋಕ್ಕೆ. ನಮ್ಮ ಕೈಲಿ ನಿಜವಾಗ್ಲೂ ಮಾಡೋಕ್ಕಾಗುತ್ತಾ? ಒಂದು ಕಡೆ ಒಂದು 20 ಮೆಟ್ಲು ಹತ್ಬೇಕಾದ್ರೆ ಸುಸ್ತಾಗ್ತಾ ಇದೆ ನನಗಂತೂ. ಪಾಪ, ಕೈಯಲ್ಲಿ ಮಾಡ್ತಾರೆ, ಕಾಲಲ್ಲಿ ಮಾಡ್ತಾರೆ. ಗಾಡ್, ಸಣ್ಣ ಗಾಳಿ ಬಿಸ್ತಾ ಇದೆ, ನನಗಂತೂ ಚಳಿ ಆಗ್ತಾ ಇದೆ. ಓ ಮೈ ಗಾಡ್, ಅಂತೂ ಬಿಸಿಲು ಸ್ವಲ್ಪ ಕಾಣಿಸ್ಕೊಂಡಾನಪ್ಪ. ಎಲ್ಲಿದ್ದಾನೆ ನಮ್ಮ ಸೂರ್ಯದೇವ? ನೋಡಿ ಎಷ್ಟು ಚೆನ್ನಾಗಿ ಡ್ರಾ ಮಾಡಿದ್ದಾರೆ. ಮಕ್ಕಳು ಯಾರೋ ಮಾಡಿದ ಅನಿಸುತ್ತೆ, ಚೆಂದ ಮಾಡಿದ್ದಾರೆ. ಇದಕ್ಕೆ 2000 ಡಾಂಗ್ ಅಂತ, 200,000 ಅಂತ ಹೇಳಿದ್ರೆ ಒಂದು 600 ರೂಪೀಸ್ ಏನಾಗುತ್ತೆ. ಹಿಂಗಿದೆ. ನಾನು ತಪ್ಪಾಗಿರ್ಬೋದು, ಐ ಹ್ಯಾವ್ ಟು ಚೆಕ್ ದ್ಯಾಟ್. ಬಟ್ 200,000 ಚೆನ್ನಾಗಿಲ್ಲ. ಸೂಪರ್ ಆಸಮ್ ಆಗಿ ಮಾಡಿದ್ದಾರೆ ಮಕ್ಕಳು. Oh, hi. Will it echo? Scream. Hello. Hello. ಓಕೆ, ಜಸ್ಟ್ ಫಿನಿಶ್ಡ್ ಬೋಟಿಂಗ್ ಆಯಿತು. ಇವಾಗ ನೆಕ್ಸ್ಟು ಏನು ಮಾಡೋದಂತ ಗೊತ್ತಿಲ್ಲ, ವೆಯ್ಟ್ ಮಾಡೋಕೆ ಹೇಳಿದ್ದಾರೆ ಎಲ್ಲರೂ ಬರೋ ತನಕ. ಇದೆಲ್ಲ ಪ್ಯಾನ್ಕೇಕ್ ಇದೆ, ಬನಾನಾ ಪ್ಯಾನ್ಕೇಕ್ ಎಲ್ಲ ತಿನ್ನೋಣ ಅಂತ ಅಂದ್ಕೊಂಡಿದ್ದೀವಿ. ಸಿಕ್ಕಾಬಟ್ಟೆ ಶೀತ ಆಗಿದೆ, ಬಿಸಿಲು ನೋಡಿದ್ರೆ ಮಲ್ಕೊಬಿಡೋಣ ಅನಿಸ್ತಾ ಇದೆ. ಸೊ ದ್ಯಾಟ್ ಈಸ್ ದ ಅಪ್ಡೇಟ್. ಸಿಕ್ಕಾಬಟ್ಟೆ ಚಳಿನೂ ಆಗ್ತಾ ಇದೆ, ಎಲ್ಲ ಗೂಸ್ ಬಂಪ್ಸ್ ಬರ್ತಾ ಇದೆ ಚಳಿಗೆ. ಓಕೆ, ಗೋಯಿಂಗ್ ಬ್ಯಾಕ್ ಟು ಬಸ್. ನೆಕ್ಸ್ಟ್ ಟೂರು ಮೇ ಬಿ ಅದೊಂದು ಇದಿದೆ, ಹಿಂಗೆ ಸುತ್ತ ಅದ್ರ ಹೆಸರು ನಂಗೆ ಗೊತ್ತಿಲ್ಲ, ನೋಡಿ ಹೇಳ್ತೇನೆ. ಅಲ್ಲಿಗೆ ಹೋಗಕ್ಕೆ ಅನ್ಸುತ್ತೆ. ಓ, ದ್ಯಾಟ್ಸ್ ದೇರ್. We made it. How is it? You like it? Here.
many people? Sorry, how many people? All. So many people. Yeah. ಎರಡು ಆಪ್ಷನ್ ಇತ್ತು, ಒಂದು ಸಿಟಿ ಟೂರ್ ಮಾಡೋಕ್ಕೆ, ಇನ್ನೊಂದು ಹೈಕಿಂಗ್ಗೆ. ನಾನು ಹೈಕಿಂಗ್ ಹೋಗಲಿಲ್ಲ, ಸಿಕ್ಕಾಬಟ್ಟೆ ಹುಷಾರಿರಲಿಲ್ಲ ನನಗೆ. ಶೀತ, ಜ್ವರ, ಕೆಮ್ಮು ಎಲ್ಲ ಒಟ್ಟೊಟ್ಟಿಗೆ ಬಂದುಬಿಟ್ಟಿದೆ. ಆಮೇಲೆ ತುಂಬ ಡಿಸಿನೆಸ್ ಇತ್ತು ಮಾತ್ರೆ ಎಲ್ಲ ತೊಗೊಂಡಿದ್ದಕ್ಕೆ. ಸೊ ಐ ಆಮ್ ಡೂಯಿಂಗ್ ಇಟ್ ಟು ಸಿಟಿ ಟೂರ್. ಬನ್ನಿ ಹೋಗೋಣ. ಈ ಪಾಯಿಂಟಿಂದ ನನ್ನ ಮೈಕು ಆಫ್ ಆಗಿಬಿಟ್ಟಿದೆ. ನನಗೆ ಗೊತ್ತಾಗಿಲ್ಲ, ನಾನು ನೋಡ್ಕೊಂಡಿಲ್ಲ. ನಾನು ರೆಕಾರ್ಡ್ ಮಾಡ್ಕೊಂಡು ಸುತ್ತಾಡ್ತಾ ಇದ್ದೀನಿ, ಎಲ್ಲ ಮಾತಾಡಿಕೊಂಡು ಎಲ್ಲ ಹೇಳ್ಕೊಂಡು, ಓಕೆ ಇದಿಲ್ಲಿದೆ ಇದು ಹಿಂಗಿದೆ ಹಂಗಿದೆ ಅಂತ. ಮನೆಗೆ ಬಂದ ಮೇಲೆ ನೋಡಿದಾಗ ಗೊತ್ತಾಯಿತು ರೆಕಾರ್ಡಿಂಗಲ್ಲಿ ವಾಯ್ಸೇ ಇಲ್ಲ ಅಂತ, ಬರೀ ವಿಡಿಯೋ ಇದೆ ಅಂತ. ಸೊ ನಾವು ಬಂದಿರೋದು ಇವಾಗ ನಿನ್ಬೆನ್ ಸಿಟಿನ ನೋಡೋಕ್ಕೆ. ಒಂದು ಹಾಫ್ ಆಫ್ ದ ಕ್ರೌಡು ಇದಕ್ಕೆ ಟ್ರೆಕ್ಕಿಂಗ್ ಹೋಗಿದೆ. ಸೊ ನಂಗೆ ಎನರ್ಜಿ ಕಡಿಮೆ ಇರೋದ್ರಿಂದ ಐ ಥಾಟ್ ಸ್ವಲ್ಪ ಸಿಟಿ ಟೂರ್ ಮಾಡೋಣ ಆರಾಮಾಗಿ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದೀನಿ. ಇದೊಂದು ಬ್ರಿಡ್ಜ್ ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಇಲ್ಲಿಂದ ಸೀದಾ ಹೋಗಿ ಬ್ರಿಡ್ಜ್ ಆಪೋಸಿಟಲ್ಲಿ ಫುಲ್ ನಿಮಗೆ ಒಳ್ಳೆ ಚಿಕ್ಕ ಬಿಯರ್ ಶಾಪ್ಗಳು, ಪಬ್ಬು, ಕ್ಲಬ್ಬು, ಅದು ಆ ಥರದ್ದೆಲ್ಲ ಇದೆ, ಕ್ರೌಡ್ ಇದೆ. ಆಮೇಲೆ ಅಲ್ಲೆಲ್ಲೆಲ್ಲ ಸಿಕ್ಕಾಪಟ್ಟೆ ಫೋಟೋಶೂಟ್ಸ್ ಎಲ್ಲ ಆಗ್ತಾಯಿತ್ತು. ಸೊ ಬನ್ನಿ ನೋಡೋಣ ಏನೇನಿದೆ ಅಂತ. ವಿಯೆಟ್ನಾಮೀಸು ಯಾವುದು ದೇವ್ರನ್ನ ನಂಬಲ್ಲ ಅಥವಾ ದೇವ್ರುಗಳನ್ನ ಫಾಲೋ ಮಾಡಲ್ಲ. ಅವ್ರಿಗೆ ಯಾವುದು ರಿಲೀಜನ್ ಇಲ್ಲ, ಹಿಂದೂ ಮುಸ್ಲಿಮ್ ಅಂತ. ಅವ್ರಿಗಿರೋದು ಒಂದೇ, ಯಾರು ಕಿಂಗ್ ಆ್ಯಂಡ್ ಕ್ವೀನ್ ಸತ್ತೋಗಿರ್ತಾರಲ್ವ ಅವ್ರನ್ನ ಟೆಂಪಲ್ ಕಟ್ಟಿ ಪೂಜೆ ಮಾಡ್ತಾರೆ. ಅದು ಬಿಟ್ಟರೆ ಅವರ ಆ್ಯನ್ಸಿಸ್ಟರ್ಸ್ ಸತ್ತೋಗಿರ್ತಾರಲ್ವ, ಅಜ್ಜ ಅಜ್ಜಿ ಮುತ್ತಜ್ಜಿ ಅವ್ರನ್ನ ಸಮಾಧಿನೇ ಒಳ್ಳೆ ದೇವಸ್ಥಾನ ಥರ ಪುಟ್ಟ ದೇವಸ್ಥಾನ ಥರ ಕಟ್ಕೊಂಡು ಅದನ್ನು ಪೂಜೆ ಮಾಡ್ತಾರೆ. ಅವ್ರಿಗೆ ಹಬ್ಬ ಅಂತ ಹೇಳಿದ್ರೆ ಅವ್ರು ಸತ್ತೋಗಿದ್ದಿನ, ಅವ್ರು ಹುಟ್ಟಿದ ಹಬ್ಬ ಈ ಥರದ್ದು ಮಾತ್ರ ಅವರು ಸೆಲೆಬ್ರೇಟ್ ಮಾಡ್ತಾರೆ. ದ ಲೇಕ್. ನಾವಿವತ್ತಿರೋದು ನಿನ್ಬೆನ್ ಸಿಟಿಲಿ. ಸೊ ನಿನ್ಬೆನ್ ಸಿಟಿ ಟೂರ್ ಮಾಡ್ತಾ ಇದ್ದೀವಿ. ನಂದು ಯೂಶ್ವಲಿ ಟ್ರಿಪ್ ಬೇರೆ ಥರ ಇರುತ್ತೆ. ಇವತ್ತು ಅಂದರೆ ನಾನು ಸೋಲೋ ಬಂದಿರೋದ್ರಿಂದ ಈ ಟ್ರಿಪ್ ತುಂಬ ಬೇರೆ ಥರ ಇದೆ. ಸುಮಾರು ಹೊತ್ತಿಂದ ಮಾತಾಡ್ಕೊಂಡು ಬಂದೆ, ಬಟ್ ಆಡಿಯೋನೇ ಆನ್ ಇರಲಿಲ್ಲ. ಈಗ ಅದೊಂದು ಪ್ರಾಬ್ಲಮ್. ಮೈಕ್ರೋಫೋನ್ ಆನ್ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಬಬ್ಬ ಅಂತ ಅಷ್ಟೇ ಕಾಣುತ್ತೆ. ಸ್ಮೆಲ್ಲು ಇವರೇ ಅಲ್ಲ ಅಂದರೆ ನಮ್ಮ ಇದಕ್ಕೆ ಸೇರಿಲ್ಲ ಇದು ತಿನ್ನೋದು ಐಟಮ್ಸ್. ಸೊ ಲೆಟ್ಸ್ ಸ್ಕಿಪ್ ಇಟ್ ಆ್ಯಂಡ್ ಮೂವ್ ಆನ್. ಕಾಫಿ ಸಿಗುತ್ತೆ ಅನಿಸುತ್ತೆ. ಐ ವಾಂಟ್ ಹಾಟ್ ಕಾಫಿ. ಸ್ವಲ್ಪ ಇಲ್ಲಿ ಭಯ ಆಗ್ತಾಯಿದೆ, ಯಾಕಂದರೆ ಅಲ್ಲೆಲ್ಲ ಹುಡುಗರೆಲ್ಲ ಇದ್ದಾರೆ. ಯಾರು ಎತ್ಕೊಂಡು ಹೋಗ್ಬಿಟ್ರೆ ಫೋನ್ ಕಷ್ಟ. ಸೊ ಇಲ್ಲಿಗೆ ಏನು ಮಾಡ್ತೀವಿ, ಬಾಯ್. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ ಬಸ್ ಹತ್ರ. ಇಲ್ಲಿ ಬಿಟ್ಟಿದ್ರೆ ನಮಗೊಂದು ಸ್ವಲ್ಪ ಲೇಕ್ ಫೋಟೋ ತಗ್ಸ್ಕೊಳ್ಳಿ. ಲೇಕ್ ಇದೆ, ಲೇಕ್ ನೋಡ್ಕೊಳ್ಳಿ, ಕಾಫಿ ಕುಡಿಯೋದಂತ ಕುತ್ಕೊಳ್ಳಿ. ಅದು ಕಾಫಿಗಿಂತ ಜಾಸ್ತಿ ಬಿಯರೇ ಮಾಡ್ತಾ ಇದ್ದಾರೆ. ಸೊ ಈ ಥರ ಇದೆ ಎಲ್ಲ. ಅವ್ರು ನಮ್ಮ ಟೂರ್ ಗೈಡ್. ಸೊ ಇಲ್ಲೆಲ್ಲ ಈ ಥರ ಇರುತ್ತೆ. ಇದೆಲ್ಲ ನೈಟ್ ಬೋಟ್ಸ್ ಅನಿಸುತ್ತೆ. ಯಾರಿಗೆ ಬೇಕು, ಚಳಿ ಆಗ್ತದೆ, ಹೋಗೋದು ಸಾಕಾಗಿದೆ. ಸೊ ಅದಾದಮೇಲೆ ಇವಾಗ ಗೋ ಟು ದ ರೂಮಲ್ಲ, ಲೆಟ್ಸ್ ಗೋ ಟು ದ ಬಸ್ಸಿಂದ ರೂಮ್ಗೆ. ನಂಗೆ ಎಲ್ಲಿಗೂ ಹೋಗೋದು ಬೇಡ ಇವತ್ತಿನ್ನು. ಹೋದ ತಕ್ಷಣ ಟ್ಯಾಬ್ಲೆಟ್ಸ್ ತೊಗೋಬೇಕು. ಶೀತದ್ದು ಜ್ವರದ್ದು ಎರಡು ಮಾತ್ರ ತೊಗೊಂಡು ಬೇಗ ಒಂದು ಮ್ಯಾಗಿ ತಂದಿದ್ದೀನಿ ನಾನು, ಹಾಟ್ ಸೂಪು ನೂಡಲ್ಸು. ಅದನ್ನು ಮಾಡ್ಕೊಂಡು ಇನ್ ದ ಸೆನ್ಸ್ ನಾನು ಇವ್ರಿಗೆ ಹಾಸ್ಟೆಲ್ ಅವ್ರಿಗೆ ಹೇಳ್ಬೇಕು ಮಾಡಿಕೊಡಿ ಅಂತ. ಮಾಡಿಕೊಂಡು ಕುಡ್ಕೊಂಡು ತಿನ್ಕೊಂಡು ಮಾತ್ರೆ ತಿನ್ಕೊಂಡು ಮಲ್ಕೊಬಿಡ್ಬೇಕು. ನಾನು ನಾಳೆ ಚೆಕ್ಔಟ್ ಇರೋದ್ರಿಂದ ಲಗೇಜ್ ಎಲ್ಲ ಎತ್ಕೊಂಡು ಪ್ಯಾಕ್ ಬೇರೆ ಮಾಡೋಕ್ಕಿದೆ. ಹಾಸ್ಟೆಲ್ ಇರೋದ್ರಿಂದ ನಾವು ಬೆಳಗ್ಗೆ ಎದ್ದೆಲ್ಲ ಮಾಡ್ಕೊತೀವಿ ಅಂದರೆ ಆಗಲ್ಲ, ಎಲ್ಲ ಮಲಗಿರ್ತಾರೆ. ಸೊ ಎಲ್ಲ ನೈಟ್ ರೆಡಿ ಮಾಡಿಟ್ಟು ನಾಳೆ ಬೆಳಗ್ಗೆ ಟೂರ್ಗೆ ಏನು ಬಟ್ಟೆ ಹಾಕೋದಂತೆಲ್ಲ ತೆಗ್ದಿಟ್ಟು ಇಲ್ಲಿ ಎಲ್ಲ ತೆಗ್ದಿಟ್ಟು ಮಲ್ಕೋಬೇಕು. ನಾನು ಎಲ್ಲಿ ಇಟ್ಕೋತೀನಿ ಕೈನಾ.
ಎಲ್ಲ ತೆಗೆದಿಟ್ಕೊಂಡು ಮಲ್ಕೋಬೇಕು. ಸೊ ನಾನು ಹೋಗಿ ರೀಚ್ ಆಗೋದು 7:30 ಆಗುತ್ತೆ. 7:30 to 8:30ಗೆಲ್ಲ ನಮ್ಮದು ಡಿನ್ನರ್ ಮುಗಿಸ್ಕೊಂಡು ಟ್ಯಾಬ್ಲೆಟ್ ತೊಗೊಂಡು ತಿನ್ಕೊಂಡು 9 to 10 ಪ್ಯಾಕಿಂಗ್ ಮುಗಿಸ್ಕೊಂಡು 10 o'clock ನಿದ್ದೆ ಮಾಡಿಬಿಡ್ಬೇಕು. ನಾಳೆ ಮತ್ತೆ 7 o'clock ಇನ್ನೊಂದು ಕಡೆ ಹೋಗೋಕ್ಕಿದೆ. ಅದು ಇನ್ಸೇನ್ ವಿಲೇಜ್ ಅಂತ, ಅದು ಚೆನ್ನಾಗಿರುತ್ತೆ, ತೋರಿಸ್ತೀನಿ ನಾನು. ಬರ್ತಾ ಇದ್ದಾವೆ. ಹಾಟ್ ಆ್ಯಂಡ್ ಸೋರ್ಸು ಕೂತ್ಕೊಂಡು ಹೋಗೋಣ ಅಂತ. ಹಾಸ್ಟೆಲ್ಗೆ ಹೋಗೋದು ಲೇಟ್ ಆಗುತ್ತೆ, ಅದಕ್ಕೆ ಅವ್ರ ಕಿಚನ್ ಕ್ಲೋಸ್ ಮಾಡಿದ್ಮೇಲೆ ಚೆನ್ನಾಗಿ ಕೂತ್ಕೊಂಡು ಹಾಸ್ಟೆಲ್ಗೆ ಹೋಗಿ ಚೀಸ್ ಕೇಕ್ ತಿಂದು ಆವತ್ತಿನ ದಿನ ಎಂಡ್ ಮಾಡಿದೆ. ಇವತ್ತಿಗೆ ಇಷ್ಟೇ, ನಾಳೆ ಸಿಗೋಣ. ಬಾಯ್ ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್.